4 ಗಂಡು 4 ಹೆಣ್ಣು. ಅದರಲ್ಲಿ ಎಲ್ಲ ಯಕ್ಷಗಾನದಲ್ಲೇ ಜಾಸ್ತಿ ಇದ್ದದ್ದು ನಮ್ಮ ಫ್ಯಾಮಿಲಿ. ಇದು ಕ್ರಿಕೆಟ್ ಕಮೆಂಟ್ರಿ ನಾನೊಬ್ಬ ವೈದಷ್ಟು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ರಿ ಮಾರ? ನಮ್ಮ ಕಿರಿಕ್ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ. ಇವತ್ತೊಂದು ಸಂದರ್ಶನ ಮಾಡೋಕ್ಕೆ ಬಂದಿದ್ದೀನಿ ಮಾರ. ಮತ್ತು ಯಾರಲ್ಲ ನಮ್ಮ ರಾಘವೇಂದ್ರ ಆಚಾರ್ಯ ಮಠಪಡಿ ಆ್ಯಂಕರಿಂಗ್. ನಮ್ಮ ಕ್ರಿಕೆಟ್ ಹಾಗೆ ಆರ್ಕೆಸ್ಟ್ರಾ ಹೀಗೆ ಬೇರೆ ಬೇರೆ ಆ್ಯಂಕರಿಂಗ್ ಎಲ್ಲ ಮಾಡ್ತಾರೆ. ಇವರು ಸಾಂಗ್ ಹೇಳೋದ್ರಲ್ಲೂ ಇದ್ದಾರೆ. ಹಾಗೆ ಬೇರೆ ಬೇರೆ ಹಾಗೆ ಅವರ ಮನೆಗೆ ಬಂದಿದ್ದೀನಿ ನೋಡಿ. ಅವರ ಮನೆ ಇದೆ. ಈಗ ಅವರ ಮನೆ ನಿಮಗೆ ತೋರಿಸಲಿಕ್ಕೆ ನಾನು ಬಯಸ್ತೇನೆ. ನೋಡಿ, ಇದು ಅವರ ಮನೆ. ಮೊನ್ನೆ ಅಷ್ಟೇ ಹೋಗಲಾಗಿದ್ದು. ಈಗ ಅವರ ಮನೆ ಒಳಗಡೆ ಹೋಗ್ತೇನೆ ನಾನು, ಹಾಗೆ ಸಂದರ್ಶನ ಮಾಡ್ತೇನೆ. ನೋಡಿ, ನಮ್ಮ ದಾರಂದ ನೋಡಿ. ನಮ್ಮ ತುಳುನಾಡಿಗೆ ಬಂದರೆ ಇಂಥ ದಾರಂದ ಫೇಮಸ್. ಒಂದು ಡಿಸೈನ್ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಹಾಗೆ ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಕಿರಿಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಶೇರ್ ಮಾಡ್ಕೊಂಡು. ಇವತ್ತು ನಮ್ಮೊಂದಿಗೆ ಕ್ರಿಕೆಟ್ ಆ್ಯಂಕರ್ ರಾಘವೇಂದ್ರಾಚಾರ್ಯ ಮಠಪಡಿಯವರು ನಮ್ಮ ಸಂದರ್ಶನದಲ್ಲಿ ಇವತ್ತು ಇದ್ದಾರೆ. ಚಾನಲ್ ಕಡೆಯಿಂದ ಸ್ವಾಗತ. ನೀವು ಒಂದು ಈ ಕ್ರಿಕೆಟ್ ಆ್ಯಂಕರಿಂಗ್ ಪಯಣ ನಿಮ್ಮ ಹೇಗೆ ನಡೆದಿದೆ ಒಂದು ವೀಕ್ಷಕರಿಗೆ ತಿಳಿಸಿ. ನಾನು ಸ್ಟಾರ್ಟಿಂಗ್ ಮಕ್ಕಳಲ್ಲಿ ಒಂದು ಗತ್ತಿಲ್ಲ ಫಸ್ಟ್ ಒಂದು ಮ್ಯಾಚ್ ಆಯಿತು ಪೂಜಾ ಟ್ರೋಫಿ ಅಂತ. ಅದರಲ್ಲಿ ನಮ್ಮ ಹಿರಿಯರಾದಂಥ ಗೋಪಾಲಣ್ಣ ಮತ್ತು ಪೂಜಾ ಫೈನಾನ್ಸ್ ಅಂತ ಪೂಜಾ ಟ್ರೋಫಿ ಮಾಡಿರ್ತಾರೆ. ಅಲ್ಲಿ ಮಾಬಲ್ ನಾಯರಿ ಅಂತ ಒಬ್ಬರು ಕಾಮೆಂಟ್ರಿ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಮಾಡ್ತಿದ್ರು. ಅದನ್ನು ಕಂಡು ನನಗೂ ನಾನು ಕುತ್ಕೊಂಡು ಮೈ ಕಟ್ಕೊಂಡು ಹೇಳಕ್ಕಲ್ಲ ಅಂತೇಳಿ ಎಣಿಸ್ಕೊಂಡೆ. ಆ ದಿವಸ ನಾನು ಆಡೋದಿದ್ದಿತ್ತು. ಆ ಅಲ್ಲಿಗೆ ನಾವು ವಿನ್ ಆಯಿತು, ಕ್ರಿಕೆಟಾಗಿ ವಿನ್ ಆಯಿತು. ಕಡೆಗೆ ನೆಕ್ಸ್ಟ್ ಹೀಗೆ ಇಲ್ಲೇ ಲೋಕಲ್ ಮ್ಯಾಚಿಗೆಲ್ಲ ಹಿಂಗೆ ಮೈಕ್ ಕೊಟ್ಟು ನನಗೆ ಹೇಳೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ನನ್ನ ಸ್ಟಾರ್ಟ್ ಜರ್ನಿ. ಫಸ್ಟ್ ಖಾಲಿ ಸ್ಕೋರ್ ಮಾತ್ರ ಹೇಳ್ತಿದ್ದೆ. ಹಾಗೆ ಫ್ಯಾಮಿಲಿಯ ಸಪೋರ್ಟ್ ಇತ್ತು. ಫ್ಯಾಮಿಲಿ ಸಪೋರ್ಟ್ ಇತ್ತು. ಹಾಗಾಗಿ ನಮಗೆ ಸ್ಟಾರ್ಟಿಂಗಿಂದ ಆಡೋಕ್ಕೆಲ್ಲ ಹೋದ್ರೆ ಬೈತಿದ್ದೇವೆ. ಕಡೆಗೆ ನಮ್ದು ಆಟ ಎಲ್ಲರಿಗೂ ಗೊತ್ತಾಯ್ತು. ನಾನು ಒಳ್ಳೆ ಆಡ್ತಾ ನಮ್ಮ ಟೀಮಿಗೆ ಬೇಕಂದಾಗ ಯಾವ ಆಡಿಲ್ಲ ಸಣ್ಣವರ ಪತಿ ಎಲ್ಲ ಬೈಯೋದಿರುತ್ತೆ. ಕಡೆಗೆ ನಾನು ಅದನ್ನು ಕಂಟಿನ್ಯೂ ಆಡ್ತೇ ಹೋದೆ, ಕ್ರಿಕೆಟ್ ಆಡ್ತೇ ಹೋದೆ. ಕಮೆಂಟ್ರಿ ಹೋಗೋದು ಸ್ವಲ್ಪ ಲೇಟ್. ಜಾಬ್ ಇದೇ ಆಗಿದ್ದ ಬೇರೆ ಏನು? ಜಾಬ್ ನಂದು ಫಸ್ಟಿಂದ ಅಣ್ಣನೊಟ್ಟಿಗೆ ಅಪ್ಪಯ್ಯನೊಟ್ಟಿಗೆಲ್ಲ ಮರದ ಕೆಲಸ ಮಾಡಿದ್ದೆ. ಕಡೆಗೆ ಚಿನ್ನದ ಕೆಲಸ ಕಲ್ಕೊಂಡು ಆಸೆ ಇತ್ತು. ನಾನು ಬೆಂಗಳೂರಿಗೆ ಹೋದೆ. ಕಡೆ ಅಲ್ಲಿಂದ ಬಂದೆ, ಕೊಯಮತ್ತೂರಿಗೆ ಹೋದೆ. ಅಲ್ಲಿಂದ ಬಂದೆ ಪುನಃ ಉಡುಪಿಲಿ ನನ್ನೊಬ್ಬ ಫ್ರೆಂಡ್ ಉಡುಪಿ ಚಿನ್ನ ಕೆಲಸ ಇದೆ. ಅಲ್ಲಿಂದ ಕಂಟಿನ್ಯೂ ಚಿನ್ನ ಕೆಲಸ ಮಾಡ್ತಿದ್ದೆ. ಆದಿತ್ಯವಾರ ಮಾತ್ರ ಒಂದು ರಾಜಿ ಫ್ರೀ ಇದ್ದಲ್ಲಿ ಹಿಂಗೆ ಲೋಕಲ್ ಕಮೆಂಟ್ರಿ ಮಾಡ್ಕೊಂಡು ಆಡ್ತಿದ್ವಿ. ಅಂದ್ರೆ ಜಾಬ್ ಇದು ಪ್ರೊಫೆಷನಲ್ ಆಗಿ ಮಾಡ್ತಿದ್ವಿ. ನಿಮ್ಗೆ ಅದೇ ಅಂತ ಯಾಕೆ ನಿಮಗೆ ಖುಷಿ ಅನಿಸ್ತಾನೆ ಅದೇ ಫೀಲ್ಡಿಗೆ ಹೋಗ್ಬೇಕಂತ ಇನ್ನೂ ಆಸೆ ಉಂಟು? ಖಂಡಿತ ಕ್ರಿಕೆಟ್ ನಮಗೆ ಒಂದು ಬದುಕು ಕೊಟ್ಟಿರ್ತದೆ. ಅದು ನಂದು ಅಂತ ಹೇಳಿ ಪಾರ್ಟ್ ಆಫ್ ಲೈಫ್. ಅಂದರೆ ಎರಡೂ ಇದೆ ಅಂತ ಹೇಳ್ತಿಲ್ಲ. ಒಂದು ಕ್ರಿಕೆಟಂಗೆ ಜೀವನ ಮಾಡೋರಿದ್ರು, ಕೆಲಸ ಮಾಡಿ ಕ್ರಿಕೆಟ್ ಆಡೋರಿತ್ತು. ಅದು ನಾನು ಕ್ರಿಕೆಟ್ ಆಡಿ ಕೆಲಸ ಮಾಡ್ಕೊಂಡು ಜೀವನ ನಡೆಸ್ತೇನೆ. ನಿಮ್ಮ ಆ್ಯಂಕರಿಂಗ್ ಬಾಲ್ಯದಿಂದ ಈಗವರಿಗೆ ನಡೆದ ಏನಾದರೂ ದುರಾಘಟನೆ ಏನಾದರೂ ಆ್ಯಂಕರಿಂಗಲ್ಲಿ ಹಾಗೆ ಅಂತ ಆಗಿಲ್ಲ ಅಷ್ಟೇ ಕರೆಕ್ಟ್. ಬಟ್ ನನಗೆ ಎಲ್ಲ ಹಿರಿಯರೆಲ್ಲ ಕ್ರಿಕೆಟಂಗೆ ಸಪೋರ್ಟ್ ಮಾಡ್ತಾಯಿದ್ರು. ಈಗ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಮಾಡ್ತೀನಿ. ಮತ್ತು ನಿಮಗೆ ಹೇಳ್ಬೋದು ಏನಾದರೂ ವೀಕ್ಷಕರಿಗೆ ಅಂತ ಹೇಳಿದ್ರೆ ಈಗ ಎಲ್ಲ ಕಡೆ ಮ್ಯಾಚಲ್ಲಿ ಈಗ ಕಮೆಂಟ್ರಿ ಅಂದರೆ ಎಲ್ಲರಿಗೆ ಕಮೆಂಟ್ರಿ ಮೇನೇ ಇರುತ್ತೆ. ಈಗ ಎಲ್ಲರಿಗೂ ಹೆಸರು ಅವ್ರಿಗೆ ಆಡೋತಿ ಅವ್ರಿಗೆ ಹೆಸರು ಹೇಳೋದು, ಅವರೆಲ್ಲೆಲ್ಲ ಆಡಿದ್ರು ಹಾಗೆ ಹೇಳಿದಾಗ ಅವ್ರಿಗೆ ಖುಷಿ ಆಗ್ತದೆ. ಹಂಗಾಗಿ ಈಗಳು ನಮಗೆ ದೂರ ಈಗ ಊರಿಂದ ಆಯ್ತಲ್ಲ, ಊರಾಗ ನಂಗೆ ಈಗ ಕೆಲವು ಮ್ಯಾಚಿಗೆ ಹೋಗ್ಬೇಕಾಗ್ತಿಲ್ಲ. ದೂರ ಬೆಂಗಳೂರು, ಮೈಸೂರು, ಚಿತ್ರದುರ್ಗ, ಹರಿಹರ ದೂರ ಮ್ಯಾಚಸ್ ಜಾಸ್ತಿ ಇರುತ್ತೆ.
ಹಾಗೆ ನಮಗೆ ಲೋಕಲ್ ಯಾರು ಫಸ್ಟಿಗೆ ಹೇಳಿದ್ರು ನಾನು ಯಾರು ಫಸ್ಟಿಗೆ ಹೇಳಿದ್ರು ಅವ್ರಿಗೆ ದೂರ ಹೋಯ್ಕಂತಿಲ್ಲ. ದೂರ ಫಸ್ಟಿಗೆ ಯಾರು ಹೇಳಿದ್ರು ಅವ್ರಿಗೆ ನಾನು ಬುಕ್ಕಿಂಗ್ ಬರ್ದಿರ್ತೆ ಈ ಡೇಟಿಗೆ UL ಮ್ಯಾಚ್ ಅಂತ ನಾವು ಮಾಡಿದ್ದೆ. ಕಾಂಟ್ಯಾಕ್ಟ್ ಎಲ್ಲ ಕಾಂಟ್ಯಾಕ್ಟ್, ನಮ್ಮ ಲೈವ್ ಅವ್ರ ಕಾಂಟ್ಯಾಕ್ಟ್, ಮತ್ತು ನಮ್ಮ ಊರಿಗೆ ಗೊತ್ತು. ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿತ್ತು, ಈಗ ರಾಘವೇಂದ್ರ ನಟ್ಪಾಡಿ ಕಮೆಂಟ್ರೇಟರ್ ಅಂತ ಗೊತ್ತಿತ್ತು. ಫಸ್ಟಿಗೆ ಒಂದು ಕಾಲ್ ಬಂದಾಗ ಸರ್ ನಾ ಡೇಟಿಗೆ ಫ್ರೀ ಇರೋದಿಲ್ಲ, ಎಲ್ಲರೂ ಹಿಂಗಾದರೆ ಬಂದ್ ಮಾಡಿ ಅಂತ. ತುಂಬ ಜನ. ತಂದೆ ತಾಯಿ ಹೆಸರು? ತಂದೆ ಶಂಕರಾಚಾರ್ಯ. ಅವರು ಮೊದಲು ಮರದ ಕೆಲಸ ಮತ್ತು ಯಕ್ಷಗಾನದಲ್ಲಿ ಮೊದಲೇ ವಾದಕರಾಗಿ ಅವರಿಗೆ ಎಷ್ಟು ಜನ? ಅವರಿಗೆ ನಾನು ಲಾಸ್ಟಿನವ, ನಾನು 8ನೇವ, ಮತ್ತೆಲ್ಲ 4 ಗಂಡು 4 ಹೆಣ್ಣು. ಅದರಲ್ಲಿ ಎಲ್ಲ ಯಕ್ಷಗಾನದಲ್ಲಿ ಜಾಸ್ತಿ ಇದ್ದದ್ದು ನಮ್ಮ ಫ್ಯಾಮಿಲಿ. ಇದು ಕ್ರಿಕೆಟ್ ಕಮೆಂಟ್ರಿ ನಾನು ಒಬ್ಬ ಇದಷ್ಟೇ. ನಮ್ಮ ಅಣ್ಣ ಅಂತ ಹೇಳಿದ್ರೆ ಪ್ರಭಾಕರ್ ಆಚಾರ್ಯ ನಟ್ಪಾಡಿ, ಅವರು ಯಕ್ಷಗಾನದಲ್ಲಿ ಭಾರಿ ಫೇಮಸ್. ನಾವು ಸಣ್ಣದ ಹೊತ್ತಿಗೆ ಈ ಶೀಲ್ಡ್ ಎಲ್ಲ ಕೊಡ್ತಾರಲ್ಲ, ಆಟ ಆದ್ಮೇಲೆ ಒಂದು ಶೀಲ್ಡ್ ಕೊಡ್ತೀವಿ ನಾವು. ಅದಕ್ಕಿಂತ ಮೊದಲು ನಮ್ಮ ಪದ್ಮನಾಭಾಚಾರ್ಯ ಅಂತ ಇದ್ದ ಬೆಂಗಳೂರಲ್ಲಿ, ಅವನು ಸ್ಪೋರ್ಟ್ಸ್ ಒಲಿಂಪಿಕ್ಕಲ್ಲಿ ಇದು ಮಿಲಿಟರೀಸ್ ಕಾಲೇಜಲ್ಲಿ ಅವ್ರ ತಮ್ಮ ಪದ್ಮನಾಭಾಚಾರ್ಯ. ಅವರು ಇದು ರೇಸಿಂಗ್ ಎಲ್ಲ ಫಸ್ಟ್ ಬಂದಾಗ ಟ್ರೋಫಿ ತಂದು ಮನೇಲಿ ಇಡ್ತಿದ್ದ. ಅದು ಒಂದು ಚೀಲ ಹೊರಗಿದ್ದಿತ್ತು, ಅದೆಲ್ಲ TV ಸಣ್ಣ ಶೋಕೇಸಿನಲ್ಲಿ ಇಟ್ಟುಕೊಂಡು ನಾನು ಈಗ ನಮ್ಗಾಗಲಿಕ್ಕೆ ಶಾಲೆಯಲ್ಲಿ ಓಡೋಕೆ ಆಗ್ತಿಲ್ಲ, ನಾವು ಸಣ್ಣವರಲ್ಲ, ನಮಗೆ ಉದ್ದದ್ದರೆಲ್ಲ ಓಡಿ ವಿನ್ ಆಗ್ತಿದ್ದೆ. ಕಡೆಗೆ ಇದೇ ಥರ ನಾನು TV ಹತ್ರ ತಂದು ಅಂತ ಎಣಿಸ್ಕೊಂಡೆ. ಕಡೆಗೆ ಕೆಲಸ ಆಯಿತು. ಈಗ ಅವ ಟ್ರೋಫಿ ಎಲ್ಲ ತಂದು ಹಾಗೆ ಇಟ್ಟಿದ್ದ, ಸ್ವಲ್ಪ ಮಣಿಚಿಲ್ಲೊಳಗೆ ಹಾಕಿದ್ದೆ. ಅದು ನಾನು ಒರೆಸಿ ನನಗೆ ಸ್ವಲ್ಪ ಥೋಡ ಸ್ಥಿತಿ ಬಂದಾಗ SLC ಎಲ್ಲ ಆದ್ಮೇಲೆ ಇದನ್ನೆಲ್ಲ ಚಂದ ಮಾಡಿ ಇಡೋದು. ಅದೇ ಆ ಚಂದ ಮಾಡಿ ಇಟ್ಟದ್ದೇ ಆಶೀರ್ವಾದ ಎಂತ ಗೊತ್ತಿಲ್ಲ, ದೊಡ್ಡ ಅಣ್ಣನ ಆಶೀರ್ವಾದ, ಅವರ ಯಕ್ಷಗಾನಗೆಲ್ಲ ಶೀಲ್ ತಗೊಂಡು ಅದೇ ಥರ ನನಗೂ ಸುಮಾರು ಟ್ರೋಫಿಗಳನ್ನು ಸಿಕ್ಕಿದೆ. ನಿಮ್ಗೆ ಏನು ಯಕ್ಷಗಾನ ಗೊತ್ತಿರಲಿಲ್ಲ? ಯಕ್ಷಗಾನ ವೇಷ ಮಾಡಿದೆ ಸ್ಟಾರ್ಟಿಂದ, ಬಾಲಗೋಪಾಲಿಂದ ಹಿಡಿದು ಒಳ್ಳೆ ವೇಷ ಮಾಡಿದೆ. ಇದು ದುಶ್ಯಾಸನ ಮಾಡಿದೆ, ಮಂದಿ ದೇವದ ಕಾಳದಂಗೆ ಮಾಡಿದೆ, ರುಕ್ಮಾಂಗ ಶುಭಂಗ ಮಾಡಿದೆ. ಕಡೆಗೆ ಮತ್ಲಿ ಕಲಿಕಂದ ಆಸೆ ಇದ್ದಿದ್ದು, ಚಂಡಿ ಕಲಿಕಂದ ಆಸೆ ಇತ್ತು. ಅಂದರೆ ನಮ್ಮ ಕೆಲಸದ ಒತ್ತಡದಿಂದ ಅದಕ್ಕೆ ಗಾಯ. ಭಾಗವತಿಗೆ ಕರಂಬಳ್ಳಿ ರಾಘವೇಂದ್ರಾಚಾರ್ಯೊಟ್ಟಿಗೆ ಇಲ್ಲ ಮಲ್ಪಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಕೇಂದ್ರ ನಂದಿಕೇಶ್ವರ ಯಕ್ಷಗಾನ ಕಲಾ ಮಂಡಳಿ ಇತ್ತು, ಅಲ್ಲ ನಾವು ಯಕ್ಷಗಾನ ಕಲಾವಿದರಾಗ್ತೇವೆ. ಅಣ್ಣೊಟ್ಟಿಗೆ ಪ್ರಭಾಕಣ್ಣೊಟ್ಟಿಗೆ ಸುಮಾರು ವೇಷ ಮಾಡಿದ್ರು. ಅವರು ಸುಮಾರು ವೇಷ ಮಾಡಿ, ಅವರು ಲೆಜೆಂಡ್, ಯಕ್ಷಗಾನ ಲೆಜೆಂಡ್. ಮೈಸಾಸುರ ಅಂದರೆ ಭಾರಿ ಫೇಮಸ್, ಹಾಸಿಗಾರ. ಹಾಗೆ ಮಕ್ಕಳು ನಮ್ಮದು ದೊಡ್ಡವಳ ಹೆಸರು ಸೌಜನ್ಯ ಆಚಾರ್ಯ ಅಂತ, ಇನ್ನೊಬ್ಬರು ಸಣ್ಣವಳು ನಮ್ರತ. ಮಿಸ್ಸಸ್ ಅಶ್ವಿನಿ. ಅವರು ಕೆಲಸಕ್ಕೆ ಹೋಗ್ತಾರೆ? ಇಲ್ಲ, ಅವರು ಮನೆಯಲ್ಲಿ. ಅವಳಿಗೆ ನಂದೇ ಕೆಲಸ ಜಾಸ್ತಿ ಇತ್ತು, ಅವಳಿಗೆ ಕಲಿಸ್ಕೊಡು. ಹಾಗೆ ಇನ್ನೇನಾದ್ರು ಕತೆ ಇದ್ದರೆ ವೀಕ್ಷಕರಿಗೆ. ಇನ್ನು ನಾವೀಗ ಸಾಧಾರಣ ಒಂದು 18 ವರ್ಷ ಅವ್ರಿಗೆ ಆಯ್ತು ಈಗ ಕ್ರಿಕೆಟ್ ಕಮೆಂಟ್ರಿಯಲ್ಲಿ. ನಾನು ಶುಕ್ರವಾರ ಶನಿವಾರ ಇರ್ತಾರೆ ಹಿಂಗೆ ಕಮೆಂಟ್ರಿ ಇರುತ್ತೆ. ಮತ್ತು ಸ್ವರ್ಣ ಜ್ಯುವೆಲ್ಲರ್ಸ್ ನಮ್ಮ ಚಿನ್ನದ ಕೆಲಸ ಮಾಡೋದು. ನಮಗೆ ಸ್ವರ್ಣ ಜ್ಯುವೆಲ್ಲರ್ಸಿಂದ ಸೌಕರ್ ಮತ್ತು ಮ್ಯಾನೇಜರ್ ಅವರೆಲ್ಲ ಒಳ್ಳೆ ಸಪೋರ್ಟ್ ಇದೆ. ರಜೆ ಕೊಡ್ತಾರೆ. ರಜೆ ನನಗೆ ಈಗ ಸೋಮವಾರ ಮಂಗಳವಾರ ಬುಧವಾರ ಗುರುವಾರವರೆಗೆ ಕೆಲಸ ಕೊಟ್ಟು ಇದನ್ನು ಫಿನಿಷ್ ಮಾಡಿ ನಾನು ಗೊತ್ತಿತ್ತು ಅವ್ರಿಗೆ, ನಾನು ಫಿನಿಷ್ ಮಾಡಿ ಹೋಗೋದು ಅಂತ. ಅಷ್ಟರೊಳಗೆ ಅಷ್ಟೇ ಕೆಲಸ ತಗೊಂಡು ಜಾಸ್ತಿ ತಗೊಂಡು ಅಲ್ಲಿ ಉಳಿಸೋದಿಲ್ಲ, ಇಲ್ಲಾಂದರೆ ಮ್ಯಾನೇಜರ್ ಹತ್ರ ಹೇಳಿ ಮಾಡ್ತಾರೆ. ತುಂಬ ಸಪೋರ್ಟ್ ಮಾಡಿ. ಅಲ್ಲಿ ಸುಮಾರು ಜನ ಕೆಲಸ, ಅಲ್ಲೊಂದು 100 ಜನವರೆಗೆ ನಾವು ಕೆಲಸ, ಅಲ್ಲೊಂದು 24 ವರ್ಷ ಆಯ್ತು ಕೆಲಸ. ಹಾಗೆ ಮತ್ತೇನಾದರೂ ನಿಮ್ಮದು ಚಾನಲ್ ಫಸ್ಟಿಗೆ ಇದು ನಿಮ್ಮದೇ ಚಾನಲ್ ಈಗ ಇಂಟರ್ವ್ಯೂ ಮಾಡ್ತಾ ಇರೋದು. ನಾನು ಬೇರೆಯವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿದೆ ಮೈಕಲ್ಲಿ. ನೀವು ಯೂಟ್ಯೂಬಲ್ಲಿ ಫಸ್ಟ್ ಇಂಟರ್ವ್ಯೂ ನನ್ನ ಲೈಫಲ್ಲಿ ಫಸ್ಟ್ ಇಂಟರ್ವ್ಯೂ. ಹಾಗೆ ನಮ್ಮ ವೀಕ್ಷಕರಿಗೆ ಒಂದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಇದಕ್ಕೆ ಖಂಡಿತವಾಗಿಯೂ ನಮ್ಮ ಕಿರಿಕ್ ಚಾನಲ್ ಅಂತ ಶ್ರೀನಿಧಿ ಆಚಾರ್ಯ ಹೊಸ ಚಾನಲ್ ಮಾಡಿದ. ಎಲ್ಲರೂ ಸೇರಿ ಹೆಚ್ಚಿನ ಚಂದಾದಾರರಾಗಿ
ಎನ್ನುವುದಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ಚಾನಲನ್ನು ಬೆಳೆಸಬೇಕು, ಉಳಿಸಬೇಕು, ಎಲ್ಲರಿಗೂ ಇದೇ ಒಂದು ಮಾತಲ್ಲಿ ಹೇಳ್ತಾ ಈ ಚಾನಲ್ ಇನ್ನಷ್ಟು ಸಕ್ಸಸ್ ಆಗಿ ಈಗ ನಿಮಗೆ ಕ್ರಿಕೆಟ್ ಆ್ಯಂಕರಿಂಗ್ ಹಾಗೆ ಬೇರೆ ಆ್ಯಂಕರಿಂಗ್ ಮಾಡೋದಿದ್ರೆ ನಮ್ಮ ಮಡ್ಪಡಿ ರಾಘವೇಂದ್ರಾಚಾರ್ಯ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ. ಅವರಿಗೆ ನಂಬರ್ ತಿಳಿಸ್ತಾ ಇದ್ದೀವಿ. ನನ್ನ ಮೊಬೈಲ್ ನಂಬರ್ 9964280202. ಹಾಗೆ ನೀವು ಹೊರದೇಶಕ್ಕೆಲ್ಲ ಹೋಗಿದ್ದೀರಾ ಆ್ಯಂಕರಿಂಗ್? ಹೊರದೇಶಕ್ಕೆ ಹೋಗಲಿಲ್ಲ, ಬಟ್ ಮೊನ್ನೆ ಒಂದು ಚಾನ್ಸ್ ಇತ್ತು. ನಮ್ಮ N1 ಕ್ರಿಕೆಟ್ ಅಕಾಡೆಮಿ ಬೆಂಗಳೂರಿಂದ ಸುನಿಲ್ ಕುಮಾರ್ ಬಿಆರ್ ಅಂತ, ಅಲ್ಲಿ ನಮ್ಮ ಶರತ್ ಕುಂಬಾಶಿ ಮತ್ತು ಶಿವನಾರಾಯಣ ತಲಕೋಟ ಶ್ರೀಲಂಕಾಗೆ ಹೋಗಿದ್ದರು. ಅದಕ್ಕೆ ಆ್ಯಕ್ಚುಲಿ ನನಗೆ ಆಫರ್ ಇತ್ತು 3 ಜನ ಒಟ್ಟಿಗೆ ಹೋಗೋದಂತ ಇತ್ತು. ನನ್ನ ಹತ್ರ ಪಾಸ್ಪೋರ್ಟ್ ಇರಲಿಲ್ಲ, ಪಾಸ್ಪೋರ್ಟ್ ಲ್ಯಾಪ್ಸ್ ಆಗಿತ್ತು. ಇವಾಗ ಪಾಸ್ಪೋರ್ಟ್ ಹೊಸದು ಮಾಡಿದ್ದೇನೆ. ಇನ್ನೆಲ್ಲ ನೆಕ್ಸ್ಟ್ ಸೀಸನ್ ಸಿಕ್ಕಿದ್ರೆ ಒಂದ್ಸಲ ನೋಡಿ ಬರುವಂಥವ್ರು. ನೀವು ಬರೀ ಕ್ರಿಕೆಟ್ ಆ್ಯಂಕರಿಂಗ್ ಬೇರೆ ಏನು ಟಾರ್ಗೆಟ್ ಹಿಂಗೆಲ್ಲ? ಕ್ರಿಕೆಟ್ ಆ್ಯಂಕರಿಂಗ್ ಬಿಟ್ಟು ಬೇರೆ ನಮ್ಮದು ಇದು ಮಳೆಗಾಲದಂಗೆಲ್ಲ ಕೆಸರುಗೆದ್ದೆ, ಅದೆಲ್ಲ ಕೆಸರುಗೆದ್ದೆ ಸುಮಾರು ಒಂದು 10-20 ಕೆಸರುಗೆದ್ದಿ. ನನಗೆ ಎಲ್ಲರಿಗೂ ಗೊತ್ತಿತ್ತು ಈಗ ಕೆಸರುಗೆದ್ದಿದ್ದು ಆ್ಯಂಕರಿಂಗ್ ಮಾಡ್ತಾನೆ ಅಂತ ಗೊತ್ತಿತ್ತು. ಈಗ ಸೀಸನ್ ಸ್ಟಾರ್ಟ್ ಮತ್ತೆ ಈಗ ಬರ್ತ್ಡೇ ಹುಟ್ಟುಹಬ್ಬ ಎಲ್ಲ ಇರುತ್ತಲ್ಲ, ಕೆಲವರು ಮನೆಯವರೆಲ್ಲ ಕರೀತಾರೆ. ನಮ್ಮ ಸಣ್ಣ ಇವೆಂಟ್ ಗೇಮ್ಸ್ ಎಲ್ಲ ಮಾಡ್ಕೊಂಡು ಹಾಡೋದು, ಕೆಲವೊಂದೆಲ್ಲ ಭಕ್ತಿಗೀತೆ, ಒಂದು ಸ್ವಲ್ಪ ಚಲನಚಿತ್ರ ಗೀತೆ ಎಲ್ಲ ಹಾಡಿ ಲಾಸ್ಟಿಗೆ ಒಂದು ಡ್ಯಾನ್ಸಿಗೊಂದು ಸಾಂಗ್ ಹಾಡಿ ಕೈದು ಮಾಡಿ ಹೋಗ್ತಿದ್ದೆಲ್ಲ ಇತ್ತು. ಈಗ ಜಾಸ್ತಿ ಇವೆಂಟ್ ಮಾಡ್ಕೊಂಡ್ರೆ ಸ್ವಲ್ಪ ಹೊರಗಿನಿಂದೆಲ್ಲ ಹಾಡುಗಾರನೆಲ್ಲ ಕರ್ಸಕ್ಕಾಗ್ತದೆ. ಸಣ್ಣ ಸಣ್ಣದು ಇವೆಂಟ್ ಮಾಡ್ತಿದ್ದೆ ಅಷ್ಟೇ. ಇನ್ನು ಕಾಮ ದೊಡ್ಡದು ಬಂದರೆ ಮಾಡಿ ನಿಮ್ಗೆ ಒಳ್ಳೆ ಖುಷಿ ಅನಿಸ್ತದೆ ಆ್ಯಂಕರಿಂಗ್ ಮಾಡಿ? ಖಂಡಿತ, ಇದೆಲ್ಲ ತುಂಬ ಖುಷಿಯಾಗುತ್ತೆ. ನಾವಂದರೆ ಬೇರೆ ಬೇರೆ ಹೋಗಿ ಅವರ ಮನೆಯಲ್ಲೇ ಇಟ್ಕೊಂಡ್ರೆ ಎಂತ ತಿಳ್ಕೊಂಬಾಗ್ತದೆ. ಈಗ ಬೇರೆ ಬೇರೆ ಊರಿಗೆ ಹೋಗಿ ಕಣ್ಕೊಂಡ್ಬಂದರೆ ಎಲ್ಲರೊಟ್ಟಿಗೆ ಮಿಂಗಲ್ ಆದಾಗ ನಮ್ಮ ಹೆಸರು ರಾಗ ಮಾಡ್ಕೊಂಡಿದ್ದು ಎಲ್ಲರಿಗೂ ಗೊತ್ತಾಯಿತು. ಎಲ್ಲ ಸಪೋರ್ಟ್ ಹೊರಗಿಂದೆಲ್ಲ ಸಪೋರ್ಟ್. ಬೇರೆ ನಿಮ್ಮದು ಆ್ಯಕ್ಟಿವಿಟಿ? ಬೇರೆ ನಮ್ಮದು ಕ್ರಿಕೆಟ್ ಬಿಟ್ಟರೆ ಅದು ಚಿನ್ನ ಕೆಲಸ, ಮತ್ತು ಎಲ್ಲ ಸ್ವಲ್ಪ ಹೀಗೆ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡೋದು, ಸ್ವಲ್ಪ ಕಸ್ಟಮರ್ ಯಾರಿಗೆ ಕಷ್ಟ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡೋದು. ಹಾಗೆ ಮತ್ತೇನಾದರೂ ಇದೆಯಾ ಹೇಳ್ಬೋದು? ಕ್ರಿಕೆಟ್ ಒಂದೇ ಅಲ್ಲ, ಈ ಕೆಲವರೆಲ್ಲ ಕ್ರಿಕೆಟ್ ಆಡ್ಕೊಂಡು ಕೆಲಸಕ್ಕೆಲ್ಲ ಹೋಗೋದು. ಕೆಲಸಕ್ಕೆ ಹೋಗ್ಬೇಕು, ಕ್ರಿಕೆಟ್ ಆಡಬೇಕು ಅಂದರೆ ಒಂದರಲ್ಲೇ ಜೀವನ ನಡೆಸೋದು ಕಷ್ಟ. ಅಂದರೆ ಹೋದಲ್ಲೆಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲರ ಹತ್ರ ಮಾತಾಡಿ ಖುಷಿಲಿ ಇರ್ಬೇಕು. ಅದು ಒಂಥರ ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ. ಹಾಗೆ ಪ್ರಶಸ್ತಿ ಎಲ್ಲ ಹೌದು, ತುಂಬ. ಈಗ ನನಗೆ ಬೆಂಗಳೂರಂಗೆ ಹೈಯೆಸ್ಟ್ ಪ್ರೋಗ್ರಾಮ್ ಆದಾಗ ನಂದು ಇದೆಲ್ಲ ಶೋಕೇಸ್ ಮಾಡಿ ಗೊತ್ತಾಗ್ತದೆ. ಪ್ರತಿ ಸರಿ ಅಲ್ಲೊಂದು ಹಾರ, ಶಾಲ್, ಒಂದು ಟ್ರೋಫಿ ಅದು ತಂದು ನನ್ನ ಮಕ್ಕಳಿಗೆ ಕೊಟ್ಟರೆ ನಂಗೆ ಭಾರಿ ಖುಷಿ. ಚೆಂದ ಮಾಡಿ ಇಡ್ತಾರೆ. ಮಕ್ಕಳಿಗೆ ಕ್ರಿಕೆಟ್ ಇಲ್ಲ, ಅವರಿಗೆ ಹಾರ್ಡ್ಬಾಲಿಗೆಲ್ಲ ಬ್ರಹ್ಮವರಕ್ಕೆಲ್ಲ ಕೇಂಡೆ, ಅವರಿಗೆ ಇಂಟ್ರೆಸ್ಟ್ ಇಲ್ಲ. ನಾನು ಕಡೆಗೆ ಈಗ ಸ್ಕೂಲಲ್ಲಿ ಓದ್ತಾ ಇದ್ದೆ, ಓದ್ಲಿಕ್ಕೆ. ಈಗ ಶಟ್ಲ್ ಬ್ಯಾಟ್ ತಂದು ಕೊಟ್ಟಿದ್ದೆ. ದೊಡ್ಡವರನ್ನು ಶಟ್ಲ್ ಆಟಗಾರ್ತಿಯರು ಆಗ್ಬೋದು. ಹೇಳ್ದಂಗೆ ಕೇಳ್ತಾನೆ, ಅದೇ ಒಂದು ಖುಷಿ. ಬೇರೆ ಏನು ಫ್ಯಾಮಿಲಿ? ಬೇರೆ ಎಲ್ಲ ಅಣ್ಣ, ಅಕ್ಕ ಮತ್ತೆ ಎಲ್ಲ ಹೋದಾಗ ನಾವೆಲ್ಲ ಹೋಗ್ತಲ್ಲ, ಈಗ ಊರು ಬಿಟ್ಟಿಗೆ ಬೆಂಗಳೂರು, ಮೈಸೂರು, ಆಚೆ ದೂರದಲ್ಲಿ ಹೋದಾಗ ಫೋನ್ ಮಾಡ್ತಾರೆ. ಎಲ್ಲಿ ಮ್ಯಾಚ್? ಬೆಂಗಳೂರು ಇದ್ರೆ ಅಣ್ಣ ಫೋನ್ ಮಾಡ್ತಾರೆ. ಸಾಗರ, ಶಿವಮೊಗ್ಗ ಆಚೆ ಆದ್ರೆ ಅಕ್ಕನವ್ರು ಫೋನ್ ಮಾಡ್ತಾರೆ. ಈಗ ಬೈಂದೂರು ಭಟ್ಕಳೋದ್ರೆ ಅಲ್ಲೊಂದು ಅಕ್ಕ ಇದ್ರೆ ಅವರು ಫೋನ್ ಮಾಡ್ತಾರೆ. ಇಲ್ಲಿಗೆ ಬಂದು ಆಯ್ತು ನಾನು ಕಡೆ ವೈಲಕ್ಕೆ. ನಮಗೆ ಯಾವಾಗಲೆಲ್ಲ ರೂಮು ಎಲ್ಲ ಟ್ರಾವೆಲಿಂಗ್ ಚಾರ್ಜ್ ಎಲ್ಲ ಅವರೇ, ಮತ್ತು ದಿನಕ್ಕೆ ಇಷ್ಟ ಅಂತ ಪೇ ಮಾಡ್ತಾರೆ. ನಿಮ್ಮದು ಯಕ್ಷಗಾನ ಅಂತೆಲ್ಲ ಯಾರು ಮೇಳಕ್ಕೆ ಕೊಡ್ತಾರೆ? ಯಾರಾದ್ರು ಮೇಳಕ್ಕಿಲ್ಲ, ಮೇಳ ಇಲ್ಲ. ಅವರೆಲ್ಲ ಹವ್ಯಾಸಿ ಯಕ್ಷಗಾನ ಕಲಾವಿದರು. ಬೆಂಗಳೂರಿಗೆ ಒಬ್ಬ ನಮ್ಮ ಅಣ್ಣನ ಗಣಪತಿ ಆಚಾರ ಮಾಡಿದ್ದ, ಅವನು ಸಹ ಚೆಂಡೆ. ಹಾಂ, ಅವನು ಈಗ ಕನ್ನಡದಲ್ಲೆಲ್ಲ ಮಾಡಿದ ಕಾಮಿಡಿ ಕಿಲಾಡಿಲಿ. ಕಾಮಿಡಿ ಕಿಲಾಡಿ ಇಲ್ಲ, ಇನ್ನೊಂದು ಯಕ್ಷಗಾನದೊಂದು ಇತ್ತಲ್ಲ ಬರುತ್ತೆ,
ಕಾಮಿಡಿ ಕಿಲ್ಲರ್ ಇಲ್ಲ ಅನ್ಸುತ್ತೆ. ಅದರಲ್ಲಿ ಜಿ ಕಲಾವಿದ ಅದರಲ್ಲೆಲ್ಲ ಬಂದ ಅವರ ಅಕ್ಕನೂ ಮಂಜುಷ್ ಅಂತ ಅವಳು ಯಕ್ಷಗಾನ. ಹಾಗೆ ಯಕ್ಷಗಾನ ತುಂಬಾ ಖುಷಿ ಆಗ್ತದೆ ಈಗ ಯಕ್ಷಗಾನ ಕಲ್ತಿದ್ರೆ ಯಕ್ಷಗಾನ ಮೊದಲೇ ಹೊಡು ಕಲ್ತಿರೋ ಒಂದು ಟ್ರಯಲಿಗೆಲ್ಲ ಹೋಯ್ ನಂದು ಇನ್ಕಮ್ ಮಾಡ್ಲಿಕ್ಕಿತ್ತು. ಬಟ್ ಎಲ್ಲದಕ್ಕೂ 2 ದೋಣಿ ಕಾಲಕ್ಕೆ ಕಷ್ಟ. ಕಲ್ತ ವಿದ್ಯೆ ಎಲ್ಲಿ ಹೋಗ್ತೀವಿ. ಮೊದಲೇ ಚಂಡೆ ಕಲ್ತಿದ್ರು ಇಲ್ಲೆಲ್ಲ ಸಂಘ ಸಂಸ್ಕೃತಿ ಯಾರಿಗೂ ಕರ್ಸಿ ನಾವೇ ಹೊಡೆದು ಟ್ರಯಲ್ ನಮಗೆ ಭಾಗವಹಿಸ್ತೀವಿ. ನಮ್ಗೆ ಕಲ್ತಂಗೆ ಬರ್ತದೆ. ಈಗ ಒಂದು ವೀಕ್ಷಕರಿಗೆ ನಿಮ್ಮ ಆ್ಯಂಕರಿಂಗ್ ಮಾಡಿ ಬರ್ತದೆ ಈಗ ಯಾವುದೋ ಒಂದು ಡೈಲಾಗಿ ಕ್ರಿಕೆಟ್ ಅಂದ್ರೆ ಮ್ಯಾಚಲ್ಲಿ ನಮ್ಗೆ ಆ ಸ್ಪಾಟಲ್ಲಿ ಹೇಳಕ್, ಬಟ್ ಹೀಗೆ ಹೇಳೋಕ್ಕಾಗ್ತಿಲ್ಲ. ಯಾವ್ದಾದ್ರು ಹೆಸರು ತಗೊಂಡು ಹಾಗೆ 6 ಹೊಡೆದು ನಮಗೆ ಈಗ ಬರೋದಂತ ಹೇಳಿದ್ರೆ ನಮ್ಮೂರದ ಊರಲ್ಲೇ ತುಂಬ ಜನ ರಾಜ ಸಾಲಿಗ್ರಾಮ ಇರ್ಬೋದು, ಗಿಳಿಯಾರ್ ನಾಗೆ ಇರ್ಬೋದು. ಬೆಂಗಳೂರಿಗೆ ಹೋದರೆ ಕ್ರಿಸ್ಗಿಲ್ ಅಂದರೆ ಸಾಗರ್ ಬಂಡ, ನ್ಯಾಡಿ, ಒಳ್ಳೊಳ್ಳೆ ಪ್ಲೇಯರ್ ಇತ್ತು. ಸ್ಯಾಂಡಿ ಅಂತ ಒಳ್ಳೆ ಪ್ಲೇಯರ್ ಇತ್ತು. ಇನ್ನೂ ಎಲ್ಲ ಇದ್ರು ಒಳ್ಳೊಳ್ಳೆ ಪ್ಲೇಯರ್ ಎಲ್ಲ. ಸಚಿನ್ ಮಹಾದೇವ್ ಅಂತ ನಮಗೊಬ್ರು ಫಸ್ಟಿಗೆ ಬೆಂಗಳೂರಿಗೆ ಜಾಸ್ತಿ ಕರ್ತದೆ ಸಚಿನ್ ಮಹಾದೇವ್, ಎಮ್ ಸ್ಪೋರ್ಟ್ಸ್ ಮಾಡಿದ್ರು. ಅವರಿಂದ ನಂದು ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಯಿತು ಬೆಂಗಳೂರಲ್ಲಿ. ಅದು ನಾನು ನಿಮಗೆ ಇನ್ನೊಂದು ವೀಡಿಯೋದಾಗ ನಿಮ್ಗೆ ಕಳಿಸ್ತೀನಿ, ನೀವು ಅದನ್ನು ಪ್ಲೇ ಮಾಡ್ತೀನಿ. ಅದು ನೀವು ಅದನ್ನು ಪ್ಲೇ ಮಾಡಿ ನಾನು ಕಳಿಸ್ತಾ ಆಯ್ತು ಅವರಿಗೆಲ್ಲ ಕಮೆಂಟ್ ಮಾಡಿ. ಈಗ ಹೇಳೋಕ್ಕಾಗ್ತದೆ ಆಯ್ತು. ಹೆದರ್ವಾಡ್ ನೈಟ್ ರೈಡರ್ಸ್ ವರ್ಸಸ್ ನ್ಯೂ ಸ್ಟಾರ್ ರಾಕರ್ಸಿನ ತಂಡ ಒಳ್ಳೆ ಶಾಶಿ ಒನ್ನಡ ಅಂತ ಅದ್ಯಾವ ತಂಡ ಜಯಿಸ್ತಾರೆ ಕಾದು ನೋಡ್ಬೇಕಾಗಿದೆ. 6 ಓವರ್ಸ್ ಮ್ಯಾಚ್ ಇರುತ್ತೆ. ಆಯ್ತಾ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತೆ ಬೇರೆ ಏನಾದರೂ ಘಟನೆ ಕ್ರಿಕೆಟ್ನಲ್ಲಿ ಘಟನೆ ಅಂದರೆ ಕಮೆಂಟ್ರೇಟ್ರಿಗೆಲ್ಲ ಏನು ಸಮಸ್ಯೆ ಇಲ್ಲ. ನಮಗೆ ಈಗ ಆಟಗಾರರಿಂದ ಕೆಲವು ಹೇಳಿದಾರೆ ಈ ಅಂಪೈರಿಗೆ ಕೊಟ್ಟಾಗ ಅದನ್ನು ಕೆಲವು ರಿಸೀವ್ ಮಾಡೋದಿಲ್ಲ. ಆ ಟೈಮಲ್ಲಿ ಆರ್ಗನೈಸರ್ ಅವ್ರಿಗೆ ಕಷ್ಟ ಆಗ್ತದೆ. ಈಗ ಅಲ್ಲಿ ಅಂಪೈರ್ ಹತ್ರ ವಾದ ಮಾಡ್ತಾರೆ. ಆ ಗಳಿಕೆ ಆರ್ಗನೈಸರ್ಗೆ ಇನ್ನು ನೆಕ್ಸ್ಟ್ ಮ್ಯಾಚಿಗೆ ಟೈಮ್ ಹೋಗಿರ್ತದೆ 10 ನಿಮಿಷ 20 ನಿಮಿಷ. ಅವ್ರು ಇಷ್ಟು ದಿನದಲ್ಲಿ ಇಷ್ಟು ಮ್ಯಾಚ್ ಮುಗಿಸ್ದಂತೆ ಆ ಗಳಿಕೆ ಸಮಸ್ಯೆ. ಈಗ ಅಡ್ಡಿಲ್ಲ, ತೊಂದರೆ ಇಲ್ಲ. ಈಗ ಯೂಟ್ಯೂಬ್ ಎಲ್ಲ ಇತ್ತು, ಥರ್ಡ್ ಅಂಪೈರಿಗೆಲ್ಲ ಕೊಡ್ತಾರೆ. ಆದರೂ ಕೆಲವು ರಿಸೀವ್ ಮಾಡೋದಿಲ್ಲ. ಅದರಿಂದ ಆರ್ಗನೈಸರ್ ಕಣೆ ಕಷ್ಟದಂಗೆಲ್ಲ ಟೂರ್ನಮೆಂಟ್ ಮಾಡೋದು. ಅವ್ರು ಮಾಡೋದ್ರಿಂದ ನಾವು ಒಂದು ಬದುಕ್ತಾ ಇದ್ದೇವೆ. ಅದರಿಂದ ಇಷ್ಟು ವರ್ಷ ಯಾರೆಲ್ಲ ಟೂರ್ನಮೆಂಟ್ ನನ್ನ ಕರೆಸಿರೋದು ಎಲ್ಲರಿಗೆ ನಾನು ಹ್ಯಾಟ್ಸ್ ಆಫ್ ಮಾಡ್ತೇನೆ. ಮತ್ತೆ ನೀವು ಈಗ ಬೇರೆ ಬೇರೆ ಕಡೆ ಎಲ್ಲ ಹೋಗ್ತೀರಲ್ಲ, ಏನು ನಿಮ್ಮ ವೆಹಿಕಲಲ್ಲಿ ಹೋಗುದಾ ಬಸ್? ದೂರ ನಮ್ಮ ಬಸ್ ಇದೆ, ಟಿಕೆಟ್ ಮಾಡ್ಕೊಂಡು ಹೋಗ್ಬೇಕು. ಹೌದು, ಅಲ್ಲಿ ಹೋದಾಗ ಹತ್ರ ಎಲ್ಲ ನನ್ನ ವೆಹಿಕಲಲ್ಲಿ ಪೆಟ್ರೋಲ್ ಆಯ್ತು. ಅದು ಪೆಟ್ರೋಲ್ ಚಾರ್ಜ್ ಕೊಡ್ತೇನೆ. ಅದು ನಾವು ಫಸ್ಟಿಗೆ ಮಾತಾಡ್ಕೊಂಡಿರ್ತೀವಿ. ಕೆಲವರೆಲ್ಲ ಗೊತ್ತಿದೆ. ಹಾಗೆ ಸಪೋರ್ಟ್ ಅಲ್ಲೇ ಇದೆ ಫ್ರೆಂಡ್ಸ್ ತುಂಬ ಸಪೋರ್ಟ್ ಇದೆ. ನಮ್ಮ ಫ್ರೆಂಡ್ಸ್ ಅಂದರೆ ಇಲ್ಲಿಂದ ನಾವು ಬೆಂಗಳೂರು ಇಲ್ಲಿ ನಾವು ಸ್ಟೇಟಸ್ ಹಾಕಿದ ಕೂಡಲೇ ರಾಗಣ್ಣ ಬೆಂಗಳೂರು ಅವ್ರು ಅಲ್ಲಿ ಬೆಂಗಳೂರಿಗೆ ಹೋದ್ರು ಕೂಡ ಬೆಂಗಳೂರು ಹುಡುಗರು ನಮ್ಮ ಮಡ್ಪಾಡಿಲಿ ಅಥವಾ ಬ್ರಹ್ಮರನ್ನ ಆಸ್ಪಾಸ್ ಇದ್ದವ್ರು ಬಂದು ಮಾತಾಡ್ಸೋರು. ಅಷ್ಟೊಂದು ಖುಷಿ ಆಗುತ್ತೆ. ಒಂದು ಕೋಲ್ಡ್ ಇಟ್ಕೊಬರ್ತೀವಿ, ಒಂದಿಷ್ಟು ಬಾಳೆಹಣ್ಣು ಇಟ್ಕೊಬರ್ತೀವಿ. ಹಾಗೆ ಎಲ್ಲ ಒಂದೊಂದು ತಂದು ಕೊಟ್ಟಾಗ ಅವರೆಲ್ಲ ಅಲ್ಲಿ ಹೊಸ್ತು ನಾವು ಹೊಸ್ತಲ್ಲ, ಇದೆಲ್ಲ ಯಾರು ಮಾರು ನಿಮ್ಮ ನಿಮಗೆ ಸ್ಪಾನ್ಸರ್ ಸಿಕ್ಕಿರ? ಇಲ್ಲ ನಮ್ಮ ಊರಿನವರೇ, ನಮ್ಮ ಅಭಿಮಾನಿಗಳು ಅಂತ ಹೇಳಿ. ನಾನು ಹಾಗೆ ನಿಮ್ಮ ಸ್ಟೇಟಸ್ ನೋಡ್ಕೊಂಡು ಒಂದು ನಿಮಗೆ ಸಂದರ್ಶನ ಮಾಡುವಂತ ಇದ್ದಿತ್ತು. ಥ್ಯಾಂಕ್ ಯು. ಅದೇ ಮೊನ್ನೆಯಿಂದ ಮಾಡ್ತಿದ್ದೆ, ನೀವು ಸ್ವಲ್ಪ ಬ್ಯುಸಿ ಇದ್ರಂತ ಇವತ್ತು ಡೇಟ್ ಫಿಕ್ಸ್ ಆಯಿತು. ಅದಕ್ಕೆ ಎಲ್ಲ ಕಾಲಕ್ಕೆ ಕೂಡಿ ಬರಲ್ಲ. ಹಾಗೆ ಮತ್ತೇನಾದ್ರು ಹೇಳ್ಬೋದಿದ್ರೆ ಹೇಳಿ. ಏನಿಲ್ಲ, ನೀವು ಒಂದು ಫಸ್ಟ್ ಟೈಮ್ ನನ್ನ ಯೂಟ್ಯೂಬಲ್ಲಿ ನೇರ ಪ್ರಸಾರದಲ್ಲಿ ಮಾತಾಡ್ತಿದ್ರಿ. ತುಂಬ ಧನ್ಯವಾದ. ಹೀಗೆ ನಿಮ್ಮ ಈ ಚಾನಲ್ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಯೂಟ್ಯೂಬ್ ಚಾನಲ್ ಹೋಯ್ಲಿ. ಆ ಡಾಕ್ಟರ್ ರೋತರ ಆಗಿ ಇನ್ನಷ್ಟು ವಿಡಿಯೋ ಮಾಡಿ ಹಾಕಿ. ಹಾಗೆ ನನಗೆ ಫಸ್ಟ್ ಉಳ್ಳಾಲ ಅಂದರೆ ಅದು ದೊಡ್ಡ ಬಿಗ್ ಮ್ಯಾಚ್. ಅಂದರೆ ಸಾಧಾರಣ ಒಂದು 15 ಸಾವಿರ ಮೇಲೆ ಜನ ಇದ್ದಿದ್ರು ಆ ಕ್ರೌಡಲ್ಲಿ. ಅಲ್ಲಿಂದ ನಾನು ಕಮೆಂಟ್ರಿ ಮಾಡ್ತಾ ಬಂದಾಗ ಅಲ್ಲಿ ಫಸ್ಟ್ ಟ್ರೋಫಿ ನಂದು ದೊಡ್ಡ ಮಟ್ಟದ ಮ್ಯಾಚ್ ಅಂದರೆ ಉಳ್ಳಾಲ ಸಿ ಗ್ರೌಂಡಲ್ಲಿ. ಹಾಗೆ ಇದೆಲ್ಲ ಇದು ಇದು ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಮೊನ್ನೆ ಕೊರಟಗೆರೆ ತುಮಕೂರಲ್ಲಿ ಆಯಿತು. ಇದು ಮೊನ್ನೆ ಕಾರ್ಮಿಕ್ ಟ್ರೋಫಿ ಆಯಿತು. ಶಿವಮೊಗ್ಗದಲ್ಲಿ ಒಂದು ಟೂರ್ನಮೆಂಟ್ ಆಯ್ತು ನೋಡಿದ್ದು. ಇದು ಟ್ರೋಫಿ ಎಲ್ಲ ಶಿವಮೊಗ್ಗ. ಇಲ್ಲಿ ನಂದು ಫೋಟೋ ಹಾಕಿ ಶಿವಮೊಗ್ಗ ಕ್ರೀಡಾ ಸಂಸ್ಥೆ ಸಾಂಸ್ಕೃತಿಕ ಕ್ಲಬ್ ಬಾಂಡ್ 11 ಇವರು
ಇವ್ರು ನನ್ನ ಶಿವಮೊಗ್ಗ ಕರೆಸಿ ಕಮೆಂಟ್ರಿ ಮಾಡಿಸಿ ನನ್ನ ಹತ್ರ. ಕಡೆಗೆ ಇದು ರಾಯಲ್ ಚಾಲೆಂಜರ್ಸ್ ಬಲ್ಜಿ ಅವರು ನಮಗೆ ಸನ್ಮಾನ ಮಾಡಿದ್ರು. ಈಗ ನಮ್ಮ ಹುಡುಗರೆ ಇದು ಬೋವಿ, ಮೊನ್ನೆ ಒಂದು ಬೋವಿ ಮ್ಯಾಚ್ ಮೈಸೂರಿಗೆ ಹೋಗಿದೆ. ಸ್ವಾಮೀಜಿಯವರು ಬಂದು ನಮಗೆ ಆಶೀರ್ವಾದ ಮಾಡಿ. ಇವರು ಬೋವಿ ಸಮಾಜ ಬಂದವರು ತುಂಬ ಸಲ ಕರೀತಾ ಇರ್ತಾರೆ ನಮ್ಗೆ. ಶಿವಕುಮಾರ್ ಅಂತ ಒಳ್ಳೆ ಹುಡುಗ. ಇದು ಅರ್ಶಿನ ಕುಂಟೆ, ನಮ್ಮ ಬೆಂಗಳೂರು ಫ್ರೆಂಡ್ಸ್ ಮೊನ್ನೆ ಫ್ರೆಂಡ್ಸ್ ಕ್ಲಬ್ ಮಾಡ್ಕೊಳ್ಳಿ. ನಾನು ಅಲ್ಲಿಂದಲೇ ಸ್ಟಾರ್ಟ್. ನಮ್ಮ ಹುಡುಗರೆಲ್ಲ ಸನ್ಮಾನ ಮಾಡಿ. BMK ಬಾರ್ಕೂರಿ ನಮ್ದು ಊರಿದ್ದು. ಹಾಂ, ಒಳ್ಳೆ ಟೂರ್ನಮೆಂಟ್ ಮಾಡಿದ್ರು 3 ದಿವಸ. ಹುಡುಗಿಯರಿ ಸಹ ಮ್ಯಾಚ್ ಇತ್ತು ಅದು. ಇದು ಸಚಿನ್ 11 ಬ್ಯಾಂಗ್ಳೂರು, ಸಾಗರ್ ಗೌಡ್ರು ನಡೆಸಿದ ಮ್ಯಾಚ್. DSP ಮೊನ್ನೆ ನಾನು ಸುರಗೋಳಿ ಗೋಳಿ ಅಂಗಡಿ ಹೋದೆ. ಹಾಗೆ ತುಂಬ ಕೋಲಾರ ಧೋನಿ ಪ್ರೀಮಿಯರ್ ಲೀಗ್. ಹಾಗೆ ಇವರಿಗೆ ಸುಮಾರೆಲ್ಲ ಪ್ರಶಸ್ತಿ ಸಿಕ್ಕಿದೆ. ಅದು ಒಳಗೆಲ್ಲ ಇದೆ. ಇನ್ನು 2 ಗೋಣಿ ಚೀಲ ಇತ್ತು ಒಳಗೆ ಇಟ್ಟಿದೆ. ನೀವು ಬರೀ ಕ್ರಿಕೆಟ್ ಬೇರೆ ಇದು ಬೇರೆ ವಾಲಿಬಾಲ್ ಕಬಡ್ಡಿ ಎಲ್ಲ ಮಾಡಿದೆ, ಊರಲ್ಲಿ ಮಾಡಿದೆ. ಅದಕ್ಕೆ ಆದಂಥ ಶೈಲಿ ಇರುತ್ತೆ. ಕ್ರಿಕೆಟ್ ಶೈಲಿ ಬೇರೆ. ಕ್ರಿಕೆಟಿಗೆ ಇದಾಗ್ಬಿಟ್ಟು. ಹೌದು, ಕ್ರಿಕೆಟಿಗೆ ಒಗ್ಗಿಬಿಟ್ಟಿದೆ. ಹಾಗೆ ತುಂಬ ಪ್ರಶಸ್ತಿ ಎಲ್ಲ ಇದೆ ಇಲ್ಲಿ. ಇದು ಅಪ್ಪು ಕಪ್ ಅಂತ ಚಕ್ರವರ್ತಿ. ಹಾಂ, ಇದು ಒಟ್ಟಿಗೆ 13ನೇ ಬಾರಿ ನಡೀತಾ ಇದೆ. ಆಯ್ತು ಅದು ಟೂರ್ನಮೆಂಟ್. ಇದು RLR ಮಡಿವಾಳ ಬ್ಯಾಂಗ್ಳೂರು RLR ಕಪ್ ಅಂತ. ಬೆಂಗಳೂರು ಪೊಲೀಸ್ ಮ್ಯಾಚ್ಗೆ, ಕಾರ್ಪೊರೇಟ್ ಡಾಕ್ಟರ್ ಮ್ಯಾಚ್ ಅಲ್ಲಿ ಬೈಂದೂರು. ಚಂದ್ರು ಪೇಟ ಸುಮಾರು ಇತ್ತು, ಗಾಡಿಗಳಿಗೆಲ್ಲ ಇತ್ತು. ಈಗದೊಂದು ಇಲ್ಲಿ ಜಾಗ ಗುರು ಮತ್ತು ತಿಳಿಸಿದ್ರೆ ಬೌಂಡರಿಯ ಸೇರ್ಪಡೆ ಮುಖಾಂತರವಾಗಿ ನಮ್ಮ ಮೊದಲ ಬ್ರೇಕ್ ಥ್ರೂ ಪಡ್ಕೊಳ್ತಾ ಇದ್ದಾರೆ. ಪರವಾಗಿ ಮತ್ತೆ ಚಂದ್ರ ಇಷ್ಟೊತ್ತು ನಮ್ಮ ಅಲ್ಲಿ ಕೂತು ಮಾತಾಡಿದ ರಾಘವೇಂದ್ರ ಆಚಾರ್ಯ ಮಟ್ಪಾಡಿ ಅವರಿಗೂ ಧನ್ಯವಾದಗಳು ನಾನು ಹೇಳ್ತೇನೆ. ಹಾಗೆ ನನ್ನ ಚಾನಲ್ಗಳೆಲ್ಲರೂ ಖುಷಿಯಿಂದ ಮಾತಾಡಿದ್ದಾರೆ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಹಾಗೆ ನಾನು ಮತ್ತೊಬ್ಬರ ಸಂದರ್ಶನದಲ್ಲಿ ಸಿಗ್ತೇನೆ. ಹಾಗೆ ಎಲ್ಲರಿಗೂ ಟಾಟಾ.